ಲಕ್ಷ್ಮೀನಾರಾಯಣ. ಚನ್ನಪಟ್ಟಣ ಉಪಚುನಾವಣೆ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ತಿದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದತ್ತ ಹೆಜ್ಜೆ ಹಾಕಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಚುಮುಚುಮು ಚಳಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಶಾಸಕ ಪ್ರದೀಪ್ ಈಶ್ವರ್ ಜನರ ಸಮಸ್ಯೆ ಆಲಿಸಿದ್ರು. ಗ್ರಾಮದ ಅರಳಿಕಟ್ಟೆ ಕೆಳಗಡೆ ಕುಳಿತುಕೊಂಡು ಜನರೊಂದಿಗೆ ಕಷ್ಟ ಸುಖಗಳನ್ನು ಕೇಳಿದ ಶಾಸಕ ಪ್ರದೀಪ್ ಈಶ್ವರ್ ಕೆಲವೊಂದು ಹಳ್ಳಿಗಳಲ್ಲಿ ರಸ್ತೆಗಳ ಸಮಸ್ಯೆಗಳ ಬಗ್ಗೆ ಹಾಗೂ ಮನೆ ಇಲ್ಲದವರು ಗ್ರಾಮ ಪಂಚಾಯಿತಿಯಿಂದ ಮಂಜೂರು ಮಾಡಿಸಿಕೊಡುವಂತೆ ಗ್ರಾಮಸ್ಥರು ಶಾಸಕರಿಗೆ ಮನವಿ ಮಾಡಿಕೊಂಡ್ರು. ಸಿದ್ಧಗಾನಹಳ್ಳಿ ಒಂಟೂರು ಮುಗಿಸಿದ್ದೀವಿ. ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀನಿ. ಒಂದು 60 ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು. PWDಯಿಂದ ಇವತ್ತೇ ರಿಪೋರ್ಟ್ ಕೇಳಿದ್ದೀನಿ. ನಾಳೆ ಕೊಡ್ತಾರೆ, ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ. ಮತ್ತು ಈ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ. ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಈಗ ಇವೆರಡು ಹಳ್ಳಿಗಳ ನಡುವೆ ನಾಗಸಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಸಿದ್ಧಗಾನಹಳ್ಳಿಗೆ ಬಸ್ಸಿಗೆ ರಿವರ್ಸ್ ಅಂದರೆ ತಿರ್ಗಿಸ್ಕೊಂಬರೋಕ್ಕೆ ಜಾಗ ಇರಲಿಲ್ಲ. ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು, ಅದೊಂದು ಆಯಿತು. ಈಗ ಒಂಟೂರಲ್ಲಿ ಒಂದು 15 ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಹಾಕ್ತೀನಿ. ಒಂದು 3 ಜನ ಮಕ್ಕಳು ಹಾಸ್ಟ್ಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ, ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ. ಇವತ್ತಿಗೆ 43 ಹಳ್ಳಿ ಆಯಿತು ನಮ್ಮೂರಿಗೆ ನಮ್ಮ ಶಾಸಕರ. ಸರಿ, ಈಗ ಏನು ಸಾಗನಹಳ್ಳಿ ಗ್ರಾಮದಲ್ಲಿ ಸುಮಾರು 50 ವರ್ಷದ ಸರ್ಕಾರಿ ಶಾಲೆ ಸೋರಿಕೆಯಾಗ್ತಿದೆ ಅಂತ ಶಾಸಕರ ಗಮನಕ್ಕೆ ತಂದ ತಕ್ಷಣ ಶಾಲೆಗೆ ಭೇಟಿ ನೀಡಿ ಡೆಮಾಲಿಷನ್ ಮಾಡಿಸಿ ಹೊಸ ಕಟ್ಟಡ ಕಟ್ಟಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ಸಿದ್ದಗಾನಹಳ್ಳಿ, ನಾಗಸಾನಹಳ್ಳಿ, ಒಂಟೂರು ಗ್ರಾಮಗಳಲ್ಲಿ ಗ್ರಾಮಸ್ಥರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸ್ಥಳದಲ್ಲಿ ಪರಿಹಾರ ಮಾಡುವ ಪ್ರಯತ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಅನಿಲ್, ತಾಲೂಕು ಆರೋಗ್ಯಾಧಿಕಾರಿ ಮಂಜುಳಾ ಮತ್ತು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತು ತಾಲೂಕಿನ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಕೂಡ ಭಾಗವಹಿಸಿದ್ರು.